ನಡೆ ಇದ್ದಾರೆ ಕನ್ನಡದ ಪ್ರಖ್ಯಾತ ನಟ ಲೋಹಿತ್ ಕುಮಾರ್. ಪ್ರಥಮ ಬಾರಿಗೆ ಇವತ್ತು ಸೆಂಟ್ ಲೂಯಿಸ್ಗೆ ಆಗಮಿಸುತ್ತಿದ್ದಾರೆ. ಅವರನ್ನು ನೋಡುವ ಭಾಗ್ಯ ನಿಮಗಿದೆ. ಏನೋ ಹೇಳ್ತಿರ್ಬೇಕಾದ್ರೆ ನಮ್ಮ ಕಥಾನಾಯಕ ಜನವಿಕಾಸ ಪಕ್ಷದ ಅಧ್ಯಕ್ಷ ಕೇಶವ ಅದೇನೋ ಅರ್ಚ್ಕೋತ ಆ ಕಡೆ ಬರ್ತಾ ಇದ್ದಾನೆ. ಅವನು ಏನು ಹೇಳ್ತಾನೆ ಅಂತ ನೀವೇ ಕೇಳಿ. ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ. ನ್ಯಾಯವೆಲ್ಲಿ 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 ಅಡಗಿದೆ, ನ್ಯಾಯವೆಲ್ಲಿ 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 ಅಡಗಿದೆ, ನ್ಯಾಯವೆಲ್ಲಿ 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 ಅಡಗಿದೆ, ನ್ಯಾಯವೆಲ್ಲಿ 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 ಅಡಗಿದೆ. ಮಹಾಜನಗಳೇ, ಹೇಳಿ, ಎದ್ದೇಳಿ. ಎಷ್ಟು ದಿನ ಈ ಭ್ರಷ್ಟ ರಾಜಕಾರಣಿಗಳಿಗೆ ವೋಟ್ ಹಾಕಿ ಈ ಅಧಿಕಾರ ಕೊಟ್ಟು ಈ ದೇಶವನ್ನು ವಿನಾಶಕ್ಕೆ ಕರೆದೊಯ್ತೀರಾ? ಇವತ್ತು ಜ್ಞಾಪಕ ಇದೆಯಲ್ಲ, ಇವತ್ತು ಚುನಾವಣೆ, ಇವತ್ತೇ ಎಲೆಕ್ಷನ್ ನಲ್ಲಿ ನಾನು ನಿಂತಿದ್ದೇನೆ. ಕೇಶವ ಜನವಿಕಾಸ ಪಕ್ಷದಿಂದ. ನಿಮ್ಮ ಮತ ಜನವಿಕಾಸ ಪಕ್ಷಕ್ಕೆ, ಈ ಕೇಶವನಿಗೆ ಕೊಟ್ಟು ನೋಡಿ. ನಾನು ಈ ಭ್ರಷ್ಟ ರಾಜಕಾರಣಿಗಳನ್ನೆಲ್ಲ ಕಂಬಿ ಎಣಿಸುವಂತೆ ಮಾಡಿ ಅವರ ಕಪ್ಪು ಹಣವನ್ನ ತಗೊಂಡು ಈ ದೇಶಾಭಿವೃದ್ಧಿಗೆ ಉಪಯೋಗಿಸ್ತೇನೆ. ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ, ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ, ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ, ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ. ಮರಿಯಪ್ಪ, ಬೇಗ ಬಾರ್ಲ. ಅದೇನ ಸೂಟ್ ಕೇಸ್ ಎತ್ಕೊಂಬರಕ್ಕೆ ಈ ಪಾರ್ಟಿ ಎಗರಾಡ್ತೀಯ ನೀನು? ತಡ್ಕೊಳ್ಳಿ ಸ್ವಾಮಿ. ಓ, ಈ ಪಾರ್ಟಿ ಕಪ್ಪು ಹಣ ಮಾಡ್ಕೊಂಡು ಇಟ್ಕೊಂಡು ಜಾಗಿಂಗ್ ಮಾಡಕ್ಕಾಗತ್ತಾ? ಸರಿ ಮರಿಯಪ್ಪ, ನೀನಿರೋದಕ್ಕೆ ಅಲ್ವೇನ್ಲ ನಾನು ಬಚಾವು, ಈ ಹಣನು ಬಚಾವು. ಅಲ್ಲ ಕಂಡ, 10 ವರ್ಷದಿಂದ ಪಂಚಾಯತಿ ಎಲೆಕ್ಷನ್ ನಿಂತಿದ್ದೆ. ಈಗ ನೋಡ್ಲ 5 ವರ್ಷದಲ್ಲಿ ಕೋಲ್ ಮಿನಿಸ್ಟರ್, ಕಲ್ಲಿದ್ದಲ್ ಮಿನಿಸ್ಟರ್ ಕರಿಯಣ್ಣ ಎಷ್ಟು ಮುಂದೆ ಬಂದೀವ್ನಿ. ಯಾವ ಪಾರ್ಟಿ ಹಣ ಮಾಡೀವ್ನಿ ಅಲ್ವೇನ್ಲ? ಅದ್ ಏನ್ ಹಣ ಮಾಡಿದ್ದೀರೋ, ಇರೋ ಬರೋ ಕೋಲ್ ಲೈಸೆನ್ಸ್, ಮೈನಿಂಗ್ ಲೈಸೆನ್ಸ್ ಎಲ್ಲ ತಗೊಂಡ್ಬಿಟ್ಟು ಈ ಪಾರ್ಟಿ ಎಷ್ಟಿದೆ ಇದು ದುಡ್ಡು, ಎಷ್ಟು ದುಡ್ಡು ಮಾಡಿದ್ದೀರಾ? ಅಲ್ಲ ಕಂಡ ಮರಿಯಪ್ಪ, ಪಾಲಿಟಿಕ್ಸ್ ಬರೋದು ಹಣ ಮಾಡಕ್ಕಲ್ವೆಲ್ಲ, ಜನಸೇವೆ ಮಾಡಕ್ಕೆ ಯಾರು ಬರ್ತಾರಲ್ಲ. ರೀ ಅದು ಪಾಲಿಟಿಕ್ಸ್ ಮಾಡಿದ್ದು ನೀವು ಕಾಲೇಜಲ್ಲಿ, ಇದು ಪಾಲಿಟಿಕ್ಸ್. ಇಲ್ಲಿ ಬಿಡ್ಲ, ಅದ್ ಸರಿ ಮರಿಯಪ್ಪ. ಆ ಕೇಸ್ವ ಆ ಟಿವಿ ಅವನಾಗೆಲ್ಲ ಬಂದು ಬಾಳ ಎಗರಾಡ್ತಾವನೆ, ಜನ ವಿಕಾಸ ಪಕ್ಷನೇ ಗೆಲ್ಲದು, ನಮ್ನೆಲ್ಲ ಕಪ್ಪಣ ಇಟ್ಟಿದೀವಿ ಅಂತ, ಒಳಗಾಗ್ತೀವಿ ಅಂತ. ಅಲ್ಲ ಕಂಡ, ಎಟ್ಲ ಕಾಸು ಮಾಡಿರೋದು ನಾವು? ಅದ್ ಏನ್ ಮಾಡಿದ್ದೀರೋ, 100 ಕೋಟಿ 50 ಕೋಟಿ? ಅಲ್ಲ ಕಂಡ, ಜುಜುಬಿ 2,000 ಕೋಟಿ ಕಂಡ. 2,000 ಕೋಟಿ ಅಲ್ಲ ಜುಜುಬಿ ಕಂಡ. ಈಗ ಅದರಲ್ಲಿ 1,900 ಕೋಟಿ ಫಾರಿನ್ ಬ್ಯಾಂಕ್ ಕಳಿಸ್ಬಿಟ್ಟಿವ್ನಿ. ಇನ್ನಿರದೆ 100 ಕೋಟಿ. ಅಲ್ಲಿ ನೋಡ್ಲಾ, ಯಾರು ಗೊತ್ತೇಲ್ಲ? ಓಹೋ, ನಮ್ಮ ಟೆಲಿಕಾಂ ಮಿನಿಸ್ಟರು ಚಾಲಣ್ಣ. ಹೂ ಕಂಡ, 4G ಚಾಲಣ್ಣ. ಅವನು ಅದೇನ ಗಾಳಿ ಸ್ಪೆಕ್ಟ್ರಮ್ ಅಂತಲ್ಲ, ಆ ಗಾಳಿನ ಮಾರ್ಕೊಂಡು 20,000 ಕೋಟಿ ಮಾಡವನಂತಲ್ಲ. ಅದು ಕಂಡ ಜಾಕ್ಪಾಟ್. ಬತ್ತಾವ್ ನೋಡು. ಹಲೋ, ಟ್ರಾನ್ಸ್ಫರ್ ಮಾಡಿ. ಒಂದು ನಿಮಿಷ ಹೋಲ್ಡ್. ಹಲೋ, ಓಕೆ.
ಓ ಕರೆಣ್ಣ, ಅರೆಪ್ಪ ಏನ್ ಸಮಾಚಾರ? ಅರೆ ಅದೇನು ಕೇಶನ ಎದುರ್ಕೊಂಡು ನೀನು ಓಟಂಗಿದೆ? ಜಾಲಪ್ಪ ನಿಂದೆ ಮಾಡೋಣ. ಅಲ್ಲಿ ನೋಡು ಇನ್ಸ್ಪೆಕ್ಟರ್ ಹಿಂದೆ ನೀನು ಮಡಗಿದ್ಯಾ? ಅಲ್ಲ ಸಾರ್, ಇವತ್ತು ರಿಸಲ್ಟ್ ನೋಡ್ಕೊಂಡು ಈ ಹಣನೆಲ್ಲ ಹುಡುಕ್ಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೇವೆ. ಅಕಸ್ಮಾತ್ ಆ ಕೇಶವ ಏನಾದ್ರು ಗೆದ್ಬಿಟ್ರೆ ಗ್ರಾಚಾರ ಕಾದಿದೆ ಎಲ್ರಿಗೆ ಇವತ್ತು. ಅಲ್ರಿ ಇನ್ಸ್ಪೆಕ್ಟರ್, ನಮ್ JKM ಪಕ್ಷ ಯಾಕ್ರಿ ಸೋಲುತ್ತೆ? ನಮ್ ಜನಕ್ಕೆ ಎಷ್ಟು ಮಾಡಿದೀವಿ ನಾವು, ಪ್ರಚಾರ ಮಾಡಿದೀರಾ ಮತ್ತೆ ಓಟ್ ಹಾಕಿ ಅಂತ. ನಮ್ಮೂರ್ನಾಗೆ ಹೆಣ್ಮಕ್ಳೇ ಜಾಸ್ತಿ, ಅವ್ರಿಗೆಲ್ಲ ನಾವು ಮಸಾಜ್ ಮಾಡಿದೀವಿ. ಸ್ವಾಮಿ ಏನ್ರಿ ಹೇಳ್ತಿದ್ದೀರಾ? ಹೆಣ್ಮಕ್ಳಿಗೆ ಮಸಾಜ ರೀ? ಸ್ವಾಮಿ ಕೋಲಿಟ್ಕೊಂಡು ಅಟ್ಟಿಸ್ಕೊಂಡ್ ಬರ್ತಾರೆ, ಈ ತರ ಎಲ್ಲ ಹೇಳ್ಬಿಟ್ರೆ ನೀವು? ಅಲ್ಲ ಇನ್ಸ್ಪೆಕ್ಟರ್, ಈ ಫೋನ್ನಾಗೆ ಮಸಾಜ್ ಮಾಡಿಲ್ವಾ? ಮಸಾಜ್ ಎಲ್ರಿಗೂ ಓಟ್ ಹಾಕಿ ಅಂದ್ಬಿಟ್ಟು. ಸ್ವಾಮಿ ನಿಮ್ಗೆ ಯಾರೀ ಟೆಲಿಕಾಂ ಮಿನಿಸ್ಟರ್ ಮಾಡಿದವ್ರ? ಮಸಾಜ್ ಅಲ್ರಿ ಅದು, ಟೆಕ್ಸ್ಟ್ ಮೆಸೇಜು. ಅದೇ 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 ಕರೆಣ, ನಿಮ್ಮೂರ್ನಾಗೆ ನೀ ಏನ್ ಮಾಡಿದ್ದಿ? ಕೇಳಪ್ಪ, ನಮ್ಮೂರಾಗೆ ಬೆಳಗ್ಗೆ ಎದ್ದು ಜನಕ್ಕೆ ಬಹಳ ಕಷ್ಟಪಡ್ತಾರೆ. ಹೋದ್ಸತಿ ಎಲೆಕ್ಷನ್ ನಿಂತ್ಕೊಂಡಾಗ ಇರಾತ್ ರಸ್ತೆಗೂ ಎರಡು ಬದಿಗೆಲ್ಲ ಚರಂಡಿ ತೋರಿಸ್ಬಿಟ್ಟೆ, ಡ್ರೈನೇಜ್ ಮಾಡ್ಸಿನಿ. ಈ ಸತಿ ಗೆದ್ರೆ ಬಲ್ಬದಿಗೆಲ್ಲ ಚರಂಡಿ ಮಾಡ್ತೀನಿ ಅಂತ ಹೇಳಿವಿನಲ್ಲ. ಅದೇನು ಚರಂಡಿ ಹಾಕಿಸಿದ್ರು ಊರು ಬೆಂಗಳೂರೆಲ್ಲ ಗಬ್ಬನಾತ ಹೊಡಿತಾ ಇದೆ. ಅದೇನು ಹೆಲಿಕಾಪ್ಟರ್ ಸೌಂಡ್ ಬರ್ತಾ ಇದ್ದಂಗಿದೆ. ನಮ್ ಚಡ್ಡಿ ಬ್ರದರ್ಸ್ ಬರ್ತಾ ಇದಾರ ಅನ್ಸುತ್ತೆ. ಅಲ್ಲ ಕರಿ ಅಣ್ಣ, ಅದೇನು ಪಾರ್ಟಿ ದುಡ್ಡು ಮಾಡೋರು, ಅವ್ರು ಒಂಥರ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದ್ದಾಗ. ಅಲ್ಲ ತಿರುಪತಿ ತಿಮ್ಮಪ್ಪಂಗೂ ಚಿನ್ನದ ಹೂ ಮೂಡಿಸಿದಾರಂತೆ. ಅಷ್ಟೇ ಅಲ್ಲ ಜಾಲಪ್ಪ, ನಾನು ಕೇಳಿವ್ನಿ, ಅವು ಮನೆಯಾಗ ಬದ್ಲು ಮನೆ ಚಿನ್ನದಂತೆ, ಅದು ಚೊಂಬು ಅದು ಚಿನ್ನದಂತೆ. ಊಟ ಮಾಡೋದು ಚಿನ್ನ ತಟ್ಟೆಯಲ್ಲಿ, ತೊಳ್ಕೊಳ್ಳೋದು ಚಿನ್ನ ಚಂಬಲ್ಲ. ఏం చేస్తావు? ఎక్స్పోర్ట్ చేసియా? ఓ స్విస్ బ్యాంక్ లో డిపాజిట్ చేసియా? ఓకే ఓకే బాయ్, రేపు చేస్తావు. ఓకే బాయ్. ಏ ಗಂಗಣ್ಣ, ಆಂಧ್ರ ಬಾರ್ಡರ್ ಬಿಟ್ಟು ಕರ್ನಾಟಕ ಬಂದಾಯ್ತು, ಕನ್ನಡ ಚಪ್ಪು. ಓಕೆ ಓಕೆ ಓಕೆ. ತಮ್ಮಯ್ಯ, ಏನು ಓಪನ್ AC ಇದೆಯಾ? ಮಳೆ ಚಳಿ ಆಗ್ತಾ ಇದೆಯಲ್ಲ. ಅಯ್ಯೋ ರಾಮ, ಓಪನ್ ಇದ್ರಲ್ಲಿ AC ಎಲ್ಲಿಂದನೇ ತರ್ಲಿ? ಏ ಪೈಲಟಪ್ಪ, ಹೆಲಿಕಾಪ್ಟರ್ದು ಸ್ವಲ್ಪ ಫ್ಯಾನ್ ಆಫ್ ಮಾಡೋ, ಚಳಿ ಆಗ್ತಾ ಇತ್ತು ಅಂತ. ಇಲ್ಲ ನೋಡಿ. ಹಾಯ್ ಚಾಲಣ್ಣ, ಕರೀನ ನಮಸ್ಕಾರಪ್ಪ. ನೋಡಿ, ನಾವು ಹೆಲಿಕಾಪ್ಟರ್ಲಿ ಓಡಾಡೋದಲ್ವಾ, ನಿಮಗೆ ಬಾರ್ಡ್ರ್ ಗೀಡ್ರು ಗೊತ್ತಾಗಲ್ಲ. ಆಂಧ್ರ ಕರ್ನಾಟಕ ಎಲ್ಲ ಒಂದೇ. ಅಂದಾಗೆ ಹೇಗಿದ್ದೀರಾ ಎಲ್ಲ ನೀವು? ಚೆನ್ನಾಗೇ ಇದ್ದೀವಿ. ಅಲ್ಲ ನೀವು ಇವರೆಲ್ಲ ಈ ಕೇಶವ್ ಎದುರ್ಕೊಂಡು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಈ ಸತಿ ಅವನೇ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಬೇರೆ ಹೇಳ್ತಾ ಇದ್ದಾರೆ. ನಿಮ್ಗೇನನ್ಸುತ್ತೆ? ನಮಗೇನು ಅನ್ಸುತ್ತೆ ಅಲ್ಲ ನೋಡಿ, ನಮ್ದು ಬಳ್ಳಾರಿ ಜಿಲ್ಲೆ, ಬಹಳ ಬರ ಪ್ರದೇಶ, ಕಷ್ಟಪಡ್ತಾರೆ ಜನ. ಆದ್ರೆ ನಾವು ಈ ಸರಿ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಗೋದಾವರಿ ನದಿ ನೀರಿಂದ ಬಳ್ಳಾರಿ ಪ್ರತಿ ಮನೆಗೆ ರೂಮಿಗೆ ನಲ್ಲಿ ಹಾಕ್ಸೋಣ ಅಂತ ಒಂದು ಹೇಳಿದ್ದೀವಿ. ಈ ಆಶ್ವಾಸನೆ ಜನ ಹುಟ್ಟು ಮತ ಹಾಕ್ತಾರೆ, ನಾವು ಗೆಲ್ತೀವಿ, ಏನು ಯೋಚನೆ ಮಾಡೋದು ಬೇಡಪ್ಪ. ಅಣ್ಣಯ್ಯ, ಅದಕ್ಕೆ ನಿನಗೆ ಆತರ ಜಾಸ್ತಿ ಅಂತ ಹೇಳೋದು. ಅದು ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಜೊತೆ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಹೇಳಿದ್ದು. ಕಡಪ ಜಿಲ್ಲೆ, ಗೋದಾವರಿ ಕರ್ನಾಟಕದಲ್ಲಿ ಅರಿಯಲ್ಲ ನೋಡು. ಬಲೆ ಬ್ರದರ್, ಅದು ಗೋದಾವರಿ ಅಲ್ಲ, ಟೈಪೋ. ಅದು ಕಾವೇರಿ ನೀರು ಪ್ರತಿ ಮನೆಗೂ ರೂಮ್ಗೂ ನೀರು ಹಾಕ್ಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತೀವಿ. ಗೆಲ್ತೀವಿ, ಯೋಚನೆ ಮಾಡೋದು ಬೇಡ. ಅಯ್ಯೋ ಅಲ್ಲ ನೋಡುವ, ಮತ್ತೆ ಆತರ ಮಾಡ್ತೀವಿ ನೋಡು ನೀನು. ಕರ್ನಾಟಕದ ಜನ ಬಹಳ ಬುದ್ಧಿವಂತರು. ಬೆಂಗಳೂರಿಗೆ ಕಾವೇರಿ ನೀರು ಬರೋಲ್ಲ ಅಂತ, ಇನ್ನು ಬಳ್ಳಾರಿಗೆ ಎಲ್ಲಿಂದ ಬಂದತ್ತು? ಇದೇ ನೋಡು ನಿಂದ ಆತರ ಅಂತ ಹೇಳೋ. ರಾಜಕಾರಣ ಬಹಳ ಕಷ್ಟ ಆಯ್ತಲ್ಲ, ನಮ್ದು ಗಣಿ ಮೈನಿಗೆ ಆರಾಮಿತ್ತು. ಅಂದಾಗೆ ಒಂದು ಕೆಲಸ ಮಾಡ್ಬಿಡು ತಮ್ಮಯ್ಯ, ಹೆಂಗೂ ನೀರಿನ ಪ್ರಾಬ್ಲಮ್ ಬೇಡ, 2 ಗ್ರಾಮ್ ಚಿನ್ನ ಕೊಟ್ಬಿಡಿ ಅಂತ ಹೇಳ್ಬಿಡಿ. ಫೋನ್ ಮಾಡ್ಬಿಡು ಈಗಲೇ. ಇದು ಒಳ್ಳೆ ಐಡಿಯಾ, ಈಗಲೇ ಫೋನ್ ಮಾಡ್ಬಿಡ್ತೀನಿ. ಯಾರ್ಯಾರು ಓಟ್ ಹಾಕ್ತಾರೆ ಎಲ್ಲರೂ 2 ಗ್ರಾಮ್ ಚಿನ್ನ. 2 ಗ್ರಾಮ್ ಚಿನ್ನ. ನಾನು ಅಷ್ಟೇನೆ, ಈ
ಈ ಸತಿ ನಮ್ಮೂರ್ನಾಗೆ ಯಾರ್ಯಾರು ಓಟ್ ಹಾಕ್ತಾರೋ ಎಲ್ರಿಗೂ ಫೀಮೇಲ್ ಫೆಸಿಲಿಟಿ ಕೊಡ್ತೀನಿ ಅಂದ್ಬಿಟ್ಟಿದ್ದೀನಿ. ಸ್ವಾಮಿ ಏನ್ರಿ ಸುಮ್ಮನೆ ಪುನಃ ಆ ಥರ ಶುರು ಮಾಡಿದ್ರಲ್ಲ. ಫೀಮೇಲ್ ಅಲ್ಲ ರೀ, ಫ್ರೀ ಇಮೇಲು. ನೀನ್ ಮಾಡ್ದೆ? ನಾನು ಅಟ್ಟಯ್ಯ ನಮ್ಮೂರಾಗೆ ಯಾವ ಪಾರ್ಟಿ ರೈತರವರಲ್ಲ, ರೈತರೆಲ್ಲ ಹೂಡೋದಕ್ಕೆ ಅದೇನೋ ಅಂತಾರಲ್ಲ ರೇಜರು, ರೇಜರ್ ತಗೊಡ್ತೀನಿ ಅಂತೀವಿ. ಬುದ್ಧಿ ಇಷ್ಟು ವರ್ಷ ಓಟ್ ಹಾಕಿ ಅಂತ ಅವರಿಗೆ ಸೇವ್ ಮಾಡಿ ಆಯ್ತು. ರೈತರಿಗೆ ಹೂಳೋದಕ್ಕೆ ರೇಸರ್ ಅಲ್ಲ, ರೈತರು ಗದ್ದೆ ಉಳೋದಕ್ಕೆ ಬುಲ್ಡೋಸರ್ ಕೊಡ್ತೀನಿ ಅಂತ ಹೇಳಿದ್ದು ನೀವು. ಮರಿಯಪ್ಪ ಗೊತ್ತಾಯ್ತದೆ ಬಿಡ್ಲ, ನಮ್ಮೂರ ರೈತರಿಗೆ ಗೊತ್ತಾಯ್ತದೆ. ಈಗ ಏನ್ ಮಾಡೋದು ಇವತ್ತು ಎಲೆಕ್ಷನ್ ನೈಟು? ಅಯ್ಯೋ ಯಾಕೆ ಹಂಗೆ ಒಳ್ಳೆ 6 ತಿಂಗಳೆಲ್ಲ ಹುಟ್ಟೋರಂಗೆ ಅಷ್ಟು ಇದು ಮಾಡ್ಕೋತಾ ಇದ್ದೀರಾ? ಇವತ್ತು ಎಲೆಕ್ಷನ್ ನೈಟು, ಎಲ್ಲ ದುಡ್ಡು ಖರ್ಚು ಮಾಡಿದೀವಿ, ಚೆನ್ನಾಗಿ ಎಲ್ಲರೂ ಕುಡಿಸ್ಬಿಟ್ಟಿದೀವಿ, ಗೆಲ್ತೀವಿ. ನೀವ್ ಯಾಕೆ ಟೆನ್ಷನ್ ಮಾಡ್ತೀರಾ? ದುಡ್ಡು ತಗೊಂಡು ನಮ್ದು ಕುಬೇರ ರೆಸಾರ್ಟ್ ಅಲ್ಲಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಎಲ್ಲ ಫುಲ್ ಡ್ಯಾನ್ಸ್, ಮನೋರಂಜನಾ ಕಾರ್ಯಕ್ರಮ ಎಲ್ಲ ಇದೆ. ಎಲ್ಲ ಹೋಗಿ ಎಂಜಾಯ್ ಮಾಡೋಣ. ನಮ್ಮ ಹೆಲಿಕಾಪ್ಟರ್ ಎಂಜಾಯ್ ಮಾಡೋಣ. ಬೈದವೆ ಇದೇನು ಗೊತ್ತಾ? ರೆಡ್ ಗೋಲ್ಡ್ ಇಂಪೋರ್ಟೆಡ್ ಫ್ರಮ್ ಅಮೆರಿಕಾ. ಈ JKM ಪಕ್ಷ, ಜಾಲಣ್ಣ ಕರಿಯಣ್ಣ ಮರಿಯಣ್ಣ ಪಕ್ಷ, ಜನ್ಕಾಸ್ ಮುಂಡಾವ್ ಪಕ್ಷ ಇವತ್ತೇನಾದ್ರೂ ಇಲೆಕ್ಷನ್ ಅಲ್ಲಿ ಸೋತಾಕೊಂಡ್ಬಿಟ್ರೆ ಜೈಲೇ ಗತಿ. ಈ ಕಪ್ಪು ಹಣ ಇಟ್ಕೊಂಡು ಏನಪ್ಪ ಮಾಡೋದು? ಅಲ್ಲ ಇವತ್ತು ಕೇಶವ್ ಅವ್ರೇನಾದ್ರು ಗೆದ್ಬಿಟ್ರೆ ನಾನು ಬಣ್ಣ ಬದಲಾಯಿಸ್ಬೇಕಾಗತ್ತೆ. ಇರ್ಲಿ ಮಜಾ ಮಾಡ್ತಾರಂತೆ, ಮಾಡಲಿ. ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ತೇನೆ, ನಾಳೆ ಏನಾದರೂ ಬೇಕಾಗತ್ತೆ. ಸರಿ.